ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇವತ್ತು ಅರಣ್ಯ ಇಲಾಖೆ ಹೊರಡಿಸಿರುವ ನೇಮಕಾತಿ ಅರ್ಜಿಯನ್ನು ಯಾವ ರೀತಿ ಹಾಕಬೇಕೆಂದು ನೋಡೋಣ. ಈ ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವ ದಾಖಲೆಗಳು: ಆಧಾರ್ ಕಾರ್ಡ್, ಕಾಸ್ಟ್ ಇನ್ಕಮ್, ಮೊಬೈಲ್ ನಂಬರ್, ಇಮೇಲ್ ID ಮತ್ತು ಫೋಟೋ ಆ್ಯಂಡ್ ಸಿಗ್ನೇಚರ್. ಅದಾದ ನಂತರ ಅರಣ್ಯ ಇಲಾಖೆಯ ವೆಬ್ಸೈಟ್ಗೆ ಬನ್ನಿ. ಅಂದರೆ ಗೂಗಲಲ್ಲಿ aranya.government.in ಅಂತ ಕ್ಲಿಕ್ ಮಾಡಿ ಸರ್ಚ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅರಣ್ಯ ಇಲಾಖೆದ್ದು, ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಬರ್ಬೋದು. ಕ್ಲಿಕ್ ಮಾಡ್ಕೊಂಡು ಬಂದ ನಂತರ ಈ ಥರ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಅರಣ್ಯ ವೀಕ್ಷಣೆ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ. ಅದಾದ ನಂತರ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ID ನಂಬರ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಕೇಳುತ್ತೆ. ನಮ್ಮ ರಿಜಿಸ್ಟ್ರೇಷನ್ ID ನಂಬರ್ ಇನ್ನೂ ಕ್ರಿಯೇಟ್ ಮಾಡ್ಕೊಂಡಿಲ್ಲ, ಅದಕ್ಕಾಗಿ ನಾವು ರಿಜಿಸ್ಟರ್ ಹರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ವೆಬ್ಸೈಟ್ ಬರುತ್ತೆ. ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಬಂದ ನಂತರ ಇಲ್ಲಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನೇಮ್ ಇದೆಯೋ ಆ ಥರ ನೇಮನ್ನು ಟೈಪ್ ಮಾಡ್ಕೊಳ್ಳಿ. ಆಮೇಲೆ ಡೇಟ್ ಆಫ್ ಬರ್ತ್ ಟೈಪ್ ಮಾಡ್ಕೊಳ್ಳಿ. ಅದಾದ ನಂತರ ಜೆಂಡರ್ ಟೈಪ್ ಮಾಡ್ಕೊಳ್ಳಿ, ಅಂದರೆ ಮೇಲ್ ಫಿಮೇಲ್ ಅಂತ ಟೈಪ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಆಧಾರ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡ್ಕೊಂಡ ನಂತರ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿಕೊಂಡು OTP ಎಂಟರ್ ಮಾಡ್ಕೊಳ್ಳಿ. OTP ಎಂಟರ್ ಮಾಡ್ಕೊಂಡ ನಂತರ ಇಮೇಲ್ ID ಹಾಕೊಳ್ಳಿ. ಇಮೇಲ್ ID ಹಾಕೊಂಡ ನಂತರ ಇಮೇಲ್ ID ಹಾಕೊಳ್ಳಿ. ಸಬ್ಮಿಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ನಿಮಗೆ ಮೆಸೇಜ್ ಬರುತ್ತೆ. 2026-27 ಸಾಲಿನ ಅರಣ್ಯ ವೀಕ್ಷಕರ ಹುದ್ದೆಗೆ ನೇರ ನೇಮಕಾತಿ ಅರ್ಜಿ ಸಲ್ಲಿಸಲು ನಿಮ್ಮ ನೋಂದಣಿ ಯಶಸ್ವಿಯಾಗಿದೆ. ನಿಮ್ಮ ನೋಂದಣಿ ಸಂಖ್ಯೆ ಅಂತ ತೋರಿಸುತ್ತೆ, ಅಂದರೆ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ ಅಂತ. ಅದಾದ ನಂತರ ಮತ್ತೆ ವಾಪಸ್ ಬನ್ನಿ. ಇಲ್ಲಿ ರಿಜಿಸ್ಟ್ರೇಷನ್ ID ಕೇಳ್ತಲ್ಲ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ. ರಿಜಿಸ್ಟ್ರೇಷನ್ ನಂಬರ್ ಹಾಕಿದ ಮೇಲೆ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ಡೇಟ್ ಆಫ್ ಬರ್ತ್ ಹಾಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ OTP ವೆರಿಫಿಕೇಶನ್ ಬರುತ್ತೆ. OTP ವೆರಿಫಿಕೇಶನ್ ನಿಮ್ಗೆ ಮೊಬೈಲ್ ನಂಬರ್ ಯಾವ ನಂಬರ್ ಕೊಟ್ಟಿರ್ತಾರೋ ಆ ನಂಬರ್ಗೆ SMS ಬರುತ್ತೆ. SMS ವೆರಿಫೈ ಮಾಡ್ಕೊಳ್ಳಿ. ವೆರಿಫೈ OTP ಅಂತ ಹಾಕಿ SMS ಟೈಪ್ ಮಾಡ್ಕೊಂಡು ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಎಚ್ ಕೆ ರಿಲಿಜನ್ ಇದ್ರೆ ಕಲ್ಯಾಣ ಕರ್ನಾಟಕ ಇದ್ರೆ ಕಲ್ಯಾಣ ಕರ್ನಾಟಕ ಹಾಕೊಳ್ಳಿ. ನಾನ್ ಕಲ್ಯಾಣ ಕರ್ನಾಟಕ ಇದ್ರೆ ನಾನ್ ಕಲ್ಯಾಣ ಕರ್ನಾಟಕ ಹಾಕೊಳ್ಳಿ. ನಾವು ನಾನ್ ಕಲ್ಯಾಣ ಕರ್ನಾಟಕ ಇರೋದ್ರಿಂದ ನಾನ್ HK ಹಾಕೋತಾ ಇದೀವಿ. ನಾನ್ HK ರಿಲಿಜನ್ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ತರ ಬರುತ್ತೆ. ಸೆಲೆಕ್ಟ್ ಸರ್ಕಲ್ ಅಂತ ಬರುತ್ತೆ, ಅಂದ್ರೆ ನೀವು ಯಾವ ಅಪ್ಲಿಕೇಶನ್ ಹಾಕ್ತಾ ಇರ್ತಿರ್ತಾರೋ ಆ ಸರ್ಕಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಕಲ್ ಕೂಡ ತೋರಿಸುತ್ತೆ, ಅಂದ್ರೆ ಸೆಲೆಕ್ಟ್ ಸರ್ಕಲ್ ಅಂತ ಬರುತ್ತೆ. ಸೆಲೆಕ್ಟ್ಗಳಲ್ಲಿ ಬಳ್ಳಾರಿ, ಬೆಳಗಾವಿ, ಬೆಂಗಳೂರು, ಚಿಕ್ಕರಾಜನಗರ, ಚಿಕ್ಕಮಗಳೂರು, ಧಾರವಾಡ, ಹಾಸನ್, ಕೇಂದ್ರ, ಕೊಡಗು, ಮಂಗಳೂರು, ಮೈಸೂರು, ಶಿವಮೊಗ್ಗ ಅಂತ ಬರುತ್ತೆ. ನೀವು ಯಾವ ಸರ್ಕಲ್ಗೆ ಅಪ್ಲಿಕೇಶನ್ ಹಾಕ್ಬೇಕು ಅನ್ಕೊಂಡಿರ್ತೀರೋ ಆ ಸರ್ಕಲ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ತರ ಬರುತ್ತೆ. ಎಸ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಎಸ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ತರ ಓಪನ್ ಆಗುತ್ತೆ. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ID ತೋರಿಸ್ತಾ ಇರುತ್ತೆ, ಡೇಟ್ ಆಫ್ ಬರ್ತ್ ತೋರಿಸ್ತಾ ಇರುತ್ತೆ, ನಿಮ್ಮ ಹೆಸರು ಎಲ್ಲ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ. ಎಲ್ಲ ಡೀಟೇಲ್ಸ್ ಅಲ್ಲಿ ಇಲ್ಲಿದೆ ನೋಡಿ, ಅಪ್ಲಿಕೇಶನ್ ಅಂತ ಇದೆ ನೋಡಿ, ಫಿಲ್ ದ ಅಪ್ಲಿಕೇಶನ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಫಿಲ್ ದ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಫಾರ್ಮ್ ಅಲ್ಲಿ ಫಸ್ಟ್ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ನೀವು ಪರ್ಸನಲ್ ಡೀಟೇಲ್ಸ್ ಆಲ್ರೆಡಿ ರಿಜಿಸ್ಟ್ರೇಷನ್ ಅಲ್ಲಿ ಹಾಕಿರ್ತೀರಾ, ಅದರಲ್ಲಿ ನಿಮ್ಗೇನು ಕೇಳಲ್ಲ, ಅಂದ್ರೆ ಫಾದರ್ಸ್ ನೇಮ್ ಮದರ್ಸ್ ನೇಮ್ ಅಷ್ಟೇ ಕೇಳುತ್ತೆ. ಇಲ್ಲಿ ಫಾದರ್ ನೇಮ್ ಮದರ್ ನೇಮ್ ಅಷ್ಟೇ ಹಾಕೊಳ್ಳಿ. ಅದ ನಂತರ ನೀವು ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಹಾಕೊಳ್ಳಿ, ಎಲ್ಲ ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್ ಹಾಕೊಳ್ಳಿ. ಅದಾದ ನಂತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳುತ್ತೆ, ಅಡ್ರೆಸ್ ಹಾಕೊಳ್ಳಿ, ನಿಮ್ಮ ಊರು ಯಾವ ಊರು ಎಲ್ಲ ಹಾಕೊಳ್ಳಿ, ತಾಲೂಕು, ಡಿಸ್ಟಿಕ್ಕು,
ಮತ್ತೆ ಪಿನ್ ಕೋಡ್ ಎಲ್ಲ ಹಾಕೊಳ್ಳಿ. ಅದಾದ ನಂತರ ನಿಮ್ದು ಏನಾದರೂ ಪರ್ಮನೆಂಟ್ ಅಡ್ರೆಸ್ ಅದೇ ಆಗಿದ್ರೆ ಎಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನ್ಯಾಷನಾಲಿಟಿ ಡೀಟೇಲ್ಸ್ ಕೇಳುತ್ತೆ. ಇಂಡಿಯನ್ ಅಂತ ಹಾಕೊಳ್ಳಿ. ಇಂಡಿಯನ್ ಅಂತ ಹಾಕೊಂಡ ನಂತರ ಕ್ಯಾಂಡಿಡೇಟ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಡೀಟೇಲ್ಸ್ ಕೇಳುತ್ತೆ. ಫೋಟೋ ಆ್ಯಂಡ್ ಸಿಗ್ನೇಚರ್ ಕೇಳುತ್ತೆ. ಫೋಟೋ ಆ್ಯಂಡ್ ಸಿಗ್ನೇಚರ್ ಯಾವ ಥರ ಅಪ್ಲೋಡ್ ಮಾಡ್ಕೋಬೇಕು ಅನ್ನೋದು ನೋಡ್ತೀನಿ. ಕೊಡ್ತೀನಿ ನೋಡಿ. ಮೊದಲಿಗೆ ನಿಮ್ಮ ಫೋಟೋ ಹಿಡ್ಕೊಳ್ಳಿ. ಫೋಟೋ ಹಿಡ್ಕೊಂಡ ನಂತರ ಅದನ್ನ ರಿಸೈಜ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕು ಫೋಟೋ ಅಷ್ಟೇ ರಿಸೈಜ್ ಮಾಡ್ಕೊಳ್ಳಿ. ರಿಸೈಜ್ ಮಾಡ್ಕೊಂಡ ನಂತರ ಕ್ರೋಮ್ ಬ್ರೌಸರಲ್ಲಿ ಹೋಗಿ ಫೋಟೋ JPG ಫಾರ್ಮ್ಯಾಟ್ 50 KB ಅಂತ ಟೈಪ್ ಮಾಡ್ಕೊಂಡ್ರಿ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಸೆಲೆಕ್ಟ್ ಫೋಟೋ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಒಂದು ಫೋಟೋ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಇವಾಗ ಒಂದು ಫೋಟೋ ಹಾಕೊಂಡು 50 KB ಅಂತ ಇದೆ. ಕಾಂಪ್ರೆಸ್ ಅಂತ ಕ್ಲಿಕ್ ಮಾಡಿ. ಕಾಂಪ್ರೆಸ್ ಅಂತ ಕ್ಲಿಕ್ ಮಾಡಿದ ನಂತರ ಡೌನ್ಲೋಡ್ ಅಂತ ಬರುತ್ತೆ. ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ. ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅದೇ ರೀತಿ ನಿಮ್ಮ ಸಿಗ್ನೇಚರ್ ಫೋಟೋನು ಅದೇ ರೀತಿ ಫೋಟೋ ಹಿಡ್ಕೊಂಡು ಡಿಸೈಡ್ ಮಾಡ್ಕೊಂಡು ಇದರಲ್ಲಿ ಹಾಕಿ 50 KB ಕನೆಕ್ಟ್ ಮಾಡ್ಕೊಳ್ಳಿ. ಕನ್ವರ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಫೋಟೋನ ಅಪ್ಲೋಡ್ ಮಾಡ್ಕೊಂಡ ನಂತರ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಪ್ಲಿಕೇಶನ್ ಫಾರ್ಮ್ ಇದು ಬರುತ್ತೆ. ಕ್ವಾಲಿಫಿಕೇಶನ್ ಕೇಳುತ್ತೆ. ಕ್ವಾಲಿಫಿಕೇಶನ್ ಅಲ್ಲಿ ಸೆಲೆಕ್ಟ್ SSLC ಕ್ವಾಲಿಫಿಕೇಶನ್. CBSE ಇದ್ರೆ CBSE ಕ್ಲಿಕ್ ಮಾಡಿ. ICSE NI OSC ನಿಮ್ಗೆ ಯಾವ್ದು ಇರುತ್ತೋ ಅದನ್ನ ಕ್ಲಿಕ್ ಮಾಡಿಕೊಂಡು ಡೇಟ್ ಆಫ್ ಪಾಸಿಂಗ್ ಇರುತ್ತೆ, ಯಾವ ಡೇಟಿಗೆ ಪಾಸ್ ಇರುತ್ತೆ ಅದನ್ನ ನೋಡ್ಕೊಳ್ಳಿ. ಅದ ನಂತರ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಎಂಟರ್ ಮಾಡ್ಕೊಂಡ ನಂತರ ಸೆಲೆಕ್ಟ್ ಸೆಕ್ಯೂರ್ಡ್ ಅಂತ ಕ್ಲಾಸ್ ಸೆಕ್ಯೂರ್ಡ್. ಡಿಸ್ಟಿಂಕ್ಷನ್ ಅಂದ್ರೆ 75 ಮೇಲೆ, ಫಸ್ಟ್ ಕ್ಲಾಸ್ ಅಂದ್ರೆ 60ರಿಂದ 74 ತನ, ಸೆಕೆಂಡ್ ಕ್ಲಾಸ್ ಅಂದ್ರೆ 50ರಿಂದ 59, ಜಸ್ಟ್ ಪಾಸ್ ಅಂದ್ರೆ 35 to 49. ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ಆಲ್ ಸಬ್ಜೆಕ್ಟ್. ನಿಮ್ಮ SSLC ಅಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಇರುತ್ತೋ ಅದನ್ನ ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಒಬ್ಟೈನ್ಡ್ ಮಾರ್ಕ್ಸ್ ಇನ್ ಆಲ್ ದ ಸಬ್ಜೆಕ್ಟ್. ಒಬ್ಟೈನ್ಡ್ ಮಾರ್ಕ್ಸ್ ಇನ್ ಆಲ್ ಸಬ್ಜೆಕ್ಟ್ ಅಂತ ಇದೆ. ಇಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ SSLC ಅಲ್ಲಿ ಎಷ್ಟು ಟೋಟಲ್ ಮಾರ್ಕ್ಸ್ ಎಷ್ಟು ತಗೊಂಡಿರ್ತೀರೋ ಅದನ್ನ ಟೈಪ್ ಮಾಡ್ಕೊಳ್ಳಿ. ಅದಾದ ನಂತರ ಆಟೋಮೆಟಿಕ್ ಪರ್ಸೆಂಟೇಜ್ ತಗೊಳುತ್ತೆ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ರಿಸರ್ವೇಶನ್ ಅಂತ ಬರುತ್ತೆ. ಇಲ್ಲಿ ಸ್ಟಾರ್ಟಿಂಗು ಕ್ಯಾಟಗರಿ ಡೀಟೇಲ್ಸ್ ಕೇಳುತ್ತೆ. ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಗೆ ಯಾವ ಕಾಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಸ್ಟ್ ಅಲ್ಲಿ GM SC ST ಕ್ಯಾಟಗರಿ 1 ಕ್ಯಾಟಗರಿ 2 ಇರುತ್ತೆ. ನಿಮ್ಮ ಕಾಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಸ್ಟ್ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಸಬ್ ಕಾಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಹಾಕೊಳ್ಳಿ. ಅದಾದ ನಂತರ ರೂರಲ್ ಕ್ಯಾಂಡಿಡೇಟ್ ಡೀಟೇಲ್ಸ್ ಕೇಳುತ್ತೆ. ನೀವೇನಾದರೂ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಕನ್ನಡ ಮೀಡಿಯಂ ಕ್ಯಾಂಡಿಡೇಟ್ಸ್ ಡೀಟೇಲ್ಸ್ ಕೇಳುತ್ತೆ. ನೀವು 1ರಿಂದ 10ನೇ ತರಗತಿ ತನಕ ನೀವು ಕನ್ನಡದಲ್ಲಿ ಓದಿದ್ರೆ, ವ್ಯಾಸಂಗ ಮಾಡಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ. ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್, ನೀವೇನಾದ್ರೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ಎಕ್ಸ್ ಮಿಲಿಟರಿ ಪರ್ಸನ್, ನೀವೇನಾದ್ರೂ ಮಿಲಿಟರಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ರೆ ಮೊದಲಿಗೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ನೋ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ಫಾರೆಸ್ಟ್ ಮೋಟಿವೇಟರ್ ಅಂದ್ರೆ ನೀವು ಫಾರೆಸ್ಟ್ ಅಲ್ಲಿ ಏನಾದರೂ 5 ವರ್ಷ ಸೇವೆಯನ್ನು ಸಲ್ಲಿಸಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕ್ಲಿಕ್ ಮಾಡಿ. ನೋ ಅಂತ ಕ್ಲಿಕ್ ಮಾಡಿದ ನಂತರ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ. ಅದರಲ್ಲಿ SSLC 10 ಮಾರ್ಕ್ಸ್ ಕಾರ್ಡು ಮತ್ತು ಅಪ್ಲೋಡ್ ಕಾಸ್ಟ್ ಸರ್ಟಿಫಿಕೇಟ್ ಕೇಳುತ್ತೆ. PDF ಫಾರ್ಮೆಟ್ ಅಲ್ಲಿ ಕೇಳುತ್ತೆ.
ನಾವು ಯಾವ ಥರ ಮಾಡ್ಬೇಕಂತ ಇಲ್ಲಿ ತಿಳಿಸ್ಕೊಡಿ, ನೀವು ಯಾವ ಥರ ಅಪ್ಲೋಡ್ ಮಾಡ್ಬೇಕಂತ ನಾನು ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ಮೊದಲಿಗೆ ಫೋಟೋನ ಕ್ರೋಮ್ ಬ್ರೌಸರ್ಗೆ ಹೋಗಿ, ಇಲ್ಲಾಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಕ್ರೋಮ್ ಬ್ರೌಸರ್ಗೆ ಆಗಲೇ ವೆಬ್ಸೈಟ್ ಇರುತ್ತಲ್ಲ, ಆ ವೆಬ್ಸೈಟ್ ಅಲ್ಲಿ ಇಮೇಜ್ ಟೂಲ್ ಅಲ್ಲಿ ಹೋಗಿ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನ ಫೋಟೋ ಹೊಡ್ಕೊಂಡು ರಿಸೈಜ್ ಮಾಡ್ಕೊಂಡು ಎಷ್ಟು ಬೇಕು ಅಷ್ಟೇ ಫೋಟೋ ರಿಸೈಜ್ ಮಾಡ್ಕೊಂಡು ಅದೊಂಥರ ಈ ಫೋಟೋನ ಇದರಲ್ಲಿ ಅಪ್ಲೋಡ್ ಮಾಡ್ಕೊಂಡು, ಅಲ್ಲಿ 150 KB ಕೇಳಿದ್ದಾರೆ. ಇಲ್ಲಿ ನೀವು ಮಿನಿಮಮ್ 100 KB ಮಾಡ್ಕೊಳ್ಳಿ. ನೀವು ಮಿನಿಮಮ್ 100 KB ಮಾಡ್ಕೊಂಡು ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ. ಕಾಸ್ಟ್ ಇನ್ಕಮ್ ಸೇಮ್, ಕಾಸ್ಟ್ ಇನ್ಕಮ್ ಈಗ 2 ಡಾಕ್ಯುಮೆಂಟ್ಸು 100 KB ಆಗಿವೆ. ಮಾರ್ಕ್ಸ್ ಕಾರ್ಡು 100 KB ಆಗಿದೆ, ಕಾಸ್ಟ್ ಇನ್ಕಮ್ 100 KB ಆಗಿದೆ. ಅದನ್ನು ನಾವು PDF ಹೇಗೆ ಕನ್ವರ್ಟ್ ಮಾಡೋದು ನೋಡೋಣ. ಮೊದಲಿಗೆ ಕ್ರೋಮ್ ಬ್ರೌಸರ್ಗೆ ಹೋಗಿ, ಕ್ರೋಮ್ ಬ್ರೌಸರ್ ಹೋದ ನಂತರ ಅಲ್ಲಿ ಫೋಟೋ JPG ಟು ಕನ್ವರ್ಟ್ PDF ಅಂತ ಇರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿದೆ ನೋಡಿ, ಐ ಲವ್ PDF ಅಲ್ಲಿ ಕನ್ವರ್ಟ್ JPG ಟು PDF ಇಮೇಜ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿದ ನಂತರ ಸೆಲೆಕ್ಟ್ ಇಮೇಜ್ ಅಂತ ಇದೆ ನೋಡಿ. ಈಗ ನೀವು 10th ಮಾರ್ಕ್ಸ್ ಕಾರ್ಡ್ ಹಾಕೊಳ್ಳಿ. ಸೆಲೆಕ್ಟ್ ಇಮೇಜ್ ಅಲ್ಲಿ ಕನ್ವರ್ಟ್ PDF ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಡೌನ್ಲೋಡ್ PDF ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಅಲ್ಲಿ ನಿಮ್ಮ ವೆಬ್ಸೈಟಿಗೆ ರಿಟರ್ನ್ ಅರಣ್ಯ ಇಲಾಖೆ ವೆಬ್ಸೈಟ್ಗೆ ಹೋಗಿ ಚಾಯ್ಸ್ ಎ ಫೈಲ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಫೋಟೋ ರಿಸೈಜ್ ಮಾಡ್ಕೊಂಡಿರ್ತಾರಲ್ಲ ಆ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡ್ಕೊಂಡ ನಂತರ ಕಾಸ್ಟ್ ಇನ್ಕಮ್ ಅಪ್ಲೋಡ್ ಮಾಡ್ಕೊಳ್ಳಿ. ಅದಂತರ ಅಪ್ಲೋಡ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇದೆ. ಅಂದರೆ ನಿಮ್ಮ ಡೀಟೇಲ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. ಅಂದರೆ ನೀವು ಅಪ್ಲಿಕೇಶನ್ ಫಾರ್ಮ್ ಇದು ಪರ್ಸನಲ್ ಡೀಟೇಲ್ಸು, ಕಾಂಟ್ಯಾಕ್ಟು, ರಿಸರ್ವೇಷನ್ಸು, ನೀವು ಡಾಕ್ಯುಮೆಂಟ್ ಫೋಟೋವನ್ನು ಅಪ್ಲೋಡ್ ಮಾಡಿದ್ರೆ ಫೋಟೋ, ಆದ ನಂತರ ಡಿಕ್ಲರೇಷನ್ ಕೇಳುತ್ತೆ. ಡಿಕ್ಲರೇಷನ್ ಆಯಾ ಅಗ್ರಿ ಅಂತ ಕ್ಲಿಕ್ ಮಾಡಿ. ಡಿಕ್ಲರೇಷನ್ ಅಲ್ಲಿ ಆ ಅಗ್ರಿ ಅಂತ ಕ್ಲಿಕ್ ಮಾಡಿ. ಈ ಸೈನ್ ಅಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಅದಾದ ನಂತರ ಫೈನಲ್ ಕನ್ಫರ್ಮೇಶನ್ ಅಂತ ಬರುತ್ತೆ. ಎಸ್ ಪ್ರೊಸೀಡ್ ಟು ಈ ಸೈನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ತರ ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ಯುವರ್ ಆಧಾರ್ ನಂಬರ್ ಅಂತ ಇದೆ, ನಿಮ್ಮ ಆಧಾರ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ OTP ಕೇಳುತ್ತೆ. ಇಲ್ಲಿ OTP ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ಗೆ ರಿಜಿಸ್ಟ್ರೇಷನ್ ಇರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಎಂಟರ್ ಮಾಡ್ಕೊಳ್ಳಿ. OTP ಎಂಟರ್ ಮಾಡ್ಕೊಂಡ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ನಲ್ಲಿ ಕ್ಲಿಕ್ ಮಾಡಿದ ನಂತರ ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ ನಂತರ ಅಪ್ಲಿಕೇಶನ್ ಫೀ ಕಂಪ್ಲೀಟ್ ಟು ಪೇಮೆಂಟ್ ಅಂತ ಇದೆ ನೋಡಿ, ಇದ್ರ ಮೇಲೆ ಹಳದಿ ಕಲರ್, ಅದರ ಮೇಲೆ ಕ್ಲಿಕ್ ಮಾಡಿ. ಮೇಕ್ ಎ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ. ಕರ್ನಾಟಕ ಗೌರ್ಮೆಂಟ್ ಅಂತ ಇದು ಪೇಮೆಂಟ್ ಡೀಟೇಲ್ಸ್ ಅಂತ ಓಪನ್ ಆಗುತ್ತೆ. ಇದರಲ್ಲಿ ಚೆಕ್, ಕ್ಯಾಶ್, ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್ ಅಂತ ಬರುತ್ತೆ. UPI ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. UPI ಸೆಲೆಕ್ಟ್ ಮಾಡ್ಕೊಂಡ ನಂತರ SBI ePay ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಪ್ಚಾ ಎಂಟರ್ ಮಾಡ್ಕೊಳ್ಳಿ. ಕ್ಯಾಪ್ಚಾ ಎಂಟರ್ ಮಾಡ್ಕೊಂಡ ನಂತರ ಆ 2 ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ತರ ವೆಬ್ಸೈಟ್ ಓಪನ್ ಆಗುತ್ತೆ. ಈ ತರ ಓಪನ್ ಆದಾಗ ಇಲ್ಲಿದೆ ನೋಡಿ UPI ಪೇಮೆಂಟ್ ಅಂತ ಇದೆ ನೋಡಿ. UPI ಫೋನ್ ಪೇ ಲೋಗೋ ಅಂತ ಇದೆ ನೋಡಿ. ಫೋನ್ ಪೇ ಲೋಗೋ, GP ಲೋಗೋ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. UPI ಮೇಲೆ ಕ್ಲಿಕ್ ಮಾಡಿದ ನಂತರ ಸೆಲೆಕ್ಟ್ UPI ಅಂತ ಬರುತ್ತೆ.
ಸೆಲೆಕ್ಟ್ ಮಾಡಿದ ನಂತರ ಪೇನೋ ಅಂತ ಬರುತ್ತೆ, ಪೇನೋ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕ್ಯಾನರ್ ಬರುತ್ತೆ. ಈ ಸ್ಕ್ಯಾನರನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. ಸ್ಕ್ರೀನ್ಶಾಟ್ ತಗೊಂಡ ನಂತರ ಫೋನ್ಪೇಗೆ ಹೋಗಿ ಅಲ್ಲಿ ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋ ಇದು ಮಾಡಿ ಈ ಸ್ಕ್ಯಾನರ್ಗೆ ಅಮೌಂಟ್ ಪೇ ಮಾಡ್ಕೊಳ್ಳಿ. ಅಮೌಂಟ್ ಪೇ ಮಾಡ್ಕೊಂಡ ನಂತರ ರಿಟರ್ನ್ ಆ ವೆಬ್ಸೈಟ್ಗೆ ಬನ್ನಿ. ವೆಬ್ಸೈಟ್ಗೆ ಬಂದ ನಂತರ ಸಕ್ಸಸ್ ರೆಫರೆನ್ಸ್ ನಂಬರ್ ಅಂತ ಬರುತ್ತೆ. ಕಂಪ್ಲೀಟ್ ಆಗಿದೆ ನೋಡಿ, ಪೇಮೆಂಟ್ ಸ್ಟೇಟಸ್ ಕಂಪ್ಲೀಟ್ ಆಗಿದೆ. ಈ ಥರ ಬಂದ ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ನಂತರ ಇಲ್ಲಿದೆ ನೋಡಿ, ಅಪ್ಲಿಕೇಶನ್ ಪ್ರೊಸೀಡ್ ಸಕ್ಸಸ್ಫುಲ್ ಅಂತೆಲ್ಲ ಆಗಿದೆ. ಈಗ ಯಾವ ಥರ ಡೌನ್ ಮಾಡ್ಕೋದ ನಂತರ ಇಲ್ಲಿದೆ ನೋಡಿ, ಡೌನ್ಲೋಡ್ ಸೈನ್ಡ್ ಅಪ್ಲಿಕೇಶನ್ PDF ಅಂತ ಇದೆ. ಡೌನ್ ಮಾಡ್ಕೊಳ್ಳಿ. ಡೌನ್ ಮಾಡ್ಕೊಂಡ ನಂತರ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಅಂದರೆ ನೀವು ಅಪ್ಲಿಕೇಶನ್ ಎಲ್ಲ ಹಾಕಿರ್ತಾರಲ್ಲ ಅದು ಅಪ್ಲೋಡ್ ಆಗಿರುತ್ತೆ. ನೀವು ಹಾಕಿರೋ ಅಪ್ಲಿಕೇಶನ್ನು PDF ಓಪನ್ ಆಗುತ್ತೆ. PDF ಅಲ್ಲಿ ಎಲ್ಲ ಥರ ಡೀಟೇಲ್ಸ್ ಇರುತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ನೀವೇನು ಅಪ್ಲೋಡ್ ಮಾಡ್ತಾರೆ ಎಲ್ಲ ಇದರಲ್ಲಿರುತ್ತೆ. ನೀವು ಅಪ್ಲಿಕೇಶನ್ ಹಾಕಿದ್ದು ಈಗ ಕಂಪ್ಲೀಟ್ ಆಯಿತು. ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಪೇಜನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.